ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೀರೀಸಲ್ಲಿ 2ನೇ ಸ್ಕ್ಯಾನ್ ಬಗ್ಗೆ ನೋಡೋಣ. ಈ ಸ್ಕ್ಯಾನ್ನ 3ನೇ ತಿಂಗಳಲ್ಲಿ ಮಾಡಿಸ್ತಾರೆ, ಅಂದರೆ 11 to 13 ವೀಕ್ಸಲ್ಲಿ ಮಾಡಿಸ್ತಾರೆ. ಬ್ರೀಫಾಗಿ ಈ ಸ್ಕ್ಯಾನ್ನ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಂತರ ಸ್ಕ್ಯಾನ್ ರಿಪೋರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಟ್ರೈಮಿಸ್ಟರಲ್ಲಿ 2ನೇ ಸ್ಕ್ಯಾನ್ ಮಾಡಿಸೋದು NT ಸ್ಕ್ಯಾನ್ ಆಗಿ ಡಬಲ್ ಮಾರ್ಕರ್. NT ಸ್ಕ್ಯಾನ್ ಇದನ್ನು 11 to 13 ವೀಕ್ಸಲ್ಲಿ ಮಾಡಿಸ್ತಾರೆ. ಈ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಏನಾದರೂ ಪೇನ್ ಆಗುತ್ತಾ ಅಂತ ಅಂದರೆ ಏನೂ ಪೇನ್ ಆಗೋದಿಲ್ಲ. ನಿಮಗೆ ಬೇಬಿ ಬಂಪ್ಗೆ ಒಂದು ಜೆಲ್ ಅಪ್ಲೈ ಮಾಡಿ ಸ್ಕ್ಯಾನ್ ಮಾಡ್ತಾರೆ. ಇದು 15 to 20 ಮಿನಿಟ್ಸ್ ಒಳಗೆ ಸ್ಕ್ಯಾನ್ ಮುಗ್ದೋಗುತ್ತೆ. ಇದರಲ್ಲಿ ಪ್ರೈಮರಲ್ಲಿ ನ್ಯಾಚುರಲ್ ಬೋನ್ ಅಂದರೆ ಮಗು ನೆಕ್ ಬ್ಯಾಕ್ ಸೈಡ್ದು ಕ್ಲಿಯರ್ ಏರಿಯಾ ಹಾಗೆ ಸೈಜ್ನ ಅಸೆಸ್ ಮಾಡ್ತಾರೆ. ಇದರಲ್ಲಿ ಏನಾದರೂ ಕ್ರೋಮೋಸೋಮ್ ಅಬ್ನಾರ್ಮಲಿಟಿ ಇದೆಯಾ ಅಂತೇಳಿ ಚೆಕ್ ಮಾಡ್ತಾರೆ. ನ್ಯಾಸಲ್ ಬೋನಿಂದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಹೇಗಿದೆ ಅಂತೇಳಿ ಗೊತ್ತಾಗುತ್ತೆ. ಹಾಗೆ ಇದರಲ್ಲಿ ಇರೋ ಫ್ಲೂಯಿಡ್ ಕೂಡ ಚೆಕ್ ಮಾಡ್ತಾರೆ. ಇದರ ಜೊತೆಗೆ ಹಾರ್ಟ್ ಬೀಟ್ ಕೂಡ ಚೆಕ್ ಮಾಡ್ತಾರೆ. ಈ ಸ್ಕ್ಯಾನ್ದು ಕಾಸ್ಟು ನನಗೆ 1600 ತಗೊಂಡಿದ್ರು. NT ಸ್ಕ್ಯಾನ್ ಆದಮೇಲೆ ಡಬಲ್ ಮಾರ್ಕರ್ ಟೆಸ್ಟನ್ನು ಕೂಡ ಮಾಡಿಸ್ತಾರೆ. NT ಸ್ಕ್ಯಾನ್ ಆದಮೇಲೆ ಬ್ಲಡ್ ಸ್ಯಾಂಪಲ್ ತಗೊತಾರೆ. ಈ ಬ್ಲಡ್ ಸ್ಯಾಂಪಲಲ್ಲಿ HCG ಅಂದರೆ ಬೀಟಾ HCG ಹಾಗೆ ಪ್ಲಾಸ್ಮಾಯಿಂದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಚೆಕ್ ಮಾಡ್ತಾರೆ. ಡಬಲ್ ಮಾರ್ಕರ್ ಇಂದಾನೆ ಕರೆಕ್ಟಾಗಿ ರಿಸಲ್ಟ್ ಗೊತ್ತಾಗಲ್ಲ. ಸೊ NT ಸ್ಕ್ಯಾನ್ ಜೊತೆ ಕಂಬೈನ್ ಮಾಡಿ ರಿಸ್ಕ್ ಅಸೆಸ್ನ ಮಾಡ್ತಾರೆ. ಯಾಕೆ ಈ 3 ಮಂತ್ಸಲ್ಲೇ ಇದನ್ನು ಮಾಡಿಸ್ತಾರೆ ಅಂತ ಅಂದರೆ ನಮ್ಮದು HCG ಲೆವೆಲ್ ಐ ಇರುತ್ತೆ 3 ಮಂತ್ಸಲ್ಲಿ. ಈ ಟೈಮಲ್ಲಿ ಆ್ಯಕ್ಯುರೇಟ್ ಇರುತ್ತೆ ಅಂತೇಳಿ 10ನೇ ಪ್ರೆಗ್ನೆನ್ಸಿನಲ್ಲೇ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಥವಾ ಏನಾದರೂ ಇಶ್ಯೂಸ್ ಇದ್ದರೆ ಕೆಲವೊಂದು ಮೆಡಿಕೇಷನ್ಸಿಂದ ಹಾಗೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಇದರಿಂದ ಈಗ ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ಕ್ಯೂರ್ ಮಾಡ್ಕೊಬೋದು. ಹಾಗಾಗಿ 3 ಮಂತ್ಸಲ್ಲಿ NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದನ್ನು ಮಾಡಿಸಲೇಬೇಕು, ಯಾರು ಇದನ್ನು ಮಿಸ್ ಮಾಡಲೇಬೇಡಿ. ಡಬಲ್ ಮಾರ್ಕರ್ ಟೆಸ್ಟು ಮೊದಲು ರಿಲೇಷನ್ಸಲ್ಲಿ ಮ್ಯಾರೇಜ್ ಆಗಿದ್ದರೆ ಅಥವಾ ಲೇಟ್ ಪ್ರೆಗ್ನೆನ್ಸಿ ಆಗಿದ್ದರೆ ಅಥವಾ ಏಜ್ ಆಗಿದ್ದರೆ ಅಥವಾ IVF ಅಲ್ಲಿ ಪ್ರೆಗ್ನೆನ್ಸಿ ಆಗಿದ್ದರೆ ಅವರಿಗೆ ಮಾಡಿಸ್ತಿದ್ರು. ಆದರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿಸ್ತಾರೆ. ಏನಾದರೂ ರಿಸ್ಕ್ ಇದ್ದರೆ ಗೊತ್ತಾಗಿ ಕ್ಯೂರ್ ಮಾಡ್ಬೋದು ಅಂತ. ಇದನ್ನು ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಮಗೂ ಕೂಡ ಒಳ್ಳೆಯದು, ಮಗು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟಲ್ಲಿ ಹೈ ರಿಸ್ಕು, ಲೋ ರಿಸ್ಕು ಆ್ಯಂಡ್ ಮಾಡರೇಟ್ ರಿಸ್ಕ್ ಅಂತ ಹೇಳಿ ಕೊಡ್ತಾರೆ. ಲೋ ರಿಸ್ಕ್ ಅಂತ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದೆ. ಬಟ್ ಮೀಡಿಯಮ್ ಆ್ಯಂಡ್ ಹೈ ರಿಸ್ಕ್ ಅಂತ ಏನಾದ್ರು ಬಂದರೆ ಡಾಕ್ಟರ್ ಹೇಳಿದ ಮೆಡಿಕೇಷನ್ನ ಕಂಪಲ್ಸರಿ ಕರೆಕ್ಟಾಗಿ ತೊಗೊಳ್ಬೇಕು ಆ್ಯಂಡ್ ಅವ್ರು ಹೇಳಿದ ಗೈಡೆನ್ಸ್ನ ಫಾಲೋ ಮಾಡಲೇಬೇಕು. NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ವಿ. ಈಗ ಅದರ ರಿಪೋರ್ಟ್ ಹೇಗೆ ಇರುತ್ತೆ ಆ್ಯಂಡ್ ನಾವೇ ಹೇಗೆ ಅನಲೈಸ್ ಮಾಡೋದು ಅಂತ ನಾನು ಸ್ಕ್ಯಾನ್ ರಿಪೋರ್ಟ್ಸ್ನ ರೆಫರೆನ್ಸ್ ತೋರಿಸಿ ಹೇಳ್ತೀನಿ. ಈಗ ರಿಪೋರ್ಟ್ ನೋಡೋಣ. ಇದು ನನ್ನ ಪ್ರೆಗ್ನೆನ್ಸಿನಲ್ಲಿ 12th ವೀಕಲ್ಲಿ ಮಾಡಿಸಿರೋಂಥ ರಿಪೋರ್ಟು. ಇದರಲ್ಲಿ ಟಾಪಲ್ಲಿ ನಮ್ಮದು ನೇಮು ಮತ್ತು ಏಜು ಹಾಗೆ ನಮ್ಮ ಪೇಷಂಟ್ ಐ ಡಿ ಅಂದರೆ ಯಾವ ಡಾಕ್ಟ್ರು ನಾವು ತೋರಿಸ್ತಿದ್ದೀವಿ, ವಿಸಿಟ್ ಡೇಟು ಮತ್ತು LMP ಡೇಟು ಇದನ್ನೆಲ್ಲ ತೋರಿಸಿ ಹಾಕಿರ್ತಾರೆ. ಮತ್ತು ಇಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಅಂತ ಹಾಕಿದ್ದಾರೆ. ಅಂದರೆ NT ಸ್ಕ್ಯಾನ್ 3rd ಮಂತಲ್ಲಿ ಮಾಡಿಸೋವಂಥ ಸ್ಕ್ಯಾನ್ ರಿಪೋರ್ಟು. ಇಲ್ಲಿ ರಿಯಲ್ ಟೈಮ್ ಬಿ ಮೋಡ್ ಅಲ್ಟ್ರಾಸೋನೋಗ್ರಫಿ ಆಫ್ ಗ್ರಾವಿಟಿ ಯೂಟ್ರಸ್ಟನ್ ಅಂತ ಅಂದರೆ ನಮ್ಮದು ಯೂಟ್ರಸ್ನ ಇಲ್ಲಿ ಅಲ್ಟ್ರಾಸೋನೋಗ್ರಫಿ ಮಾಡಿದ್ದಾರೆ. ಇದು ಯಾವ ರೂಟಲ್ಲಿ ಅಂದರೆ ಅಬ್ಡೋಮಿನಲಲ್ಲಿ, ಟ್ರಾನ್ಸ್ ಅಬ್ಡೋಮಿನಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಿಂಗಲ್ ಇಂಟ್ರಾಯೂಟ್ರೈನ್ ಗೆಸ್ಟೇಷನ್ ಅಂತ ಹಾಕಿದ್ದಾರೆ. ಅಂದರೆ ಫೀಟಸ್ ಒಂದೇ ಇದೆ ಅಂತ. ಇನ್ ಕೇಸ್ ಅವಳಿ ಜವಳಿ ಅಂತ ಇದ್ದರೆ ಇಲ್ಲಿ ಡಬಲ್ ಅಂತ ಬರುತ್ತೆ, ಇಲ್ಲ 2 ಅಂತ ಹಾಕಿರ್ತಾರೆ. ಈಗ ನೆಕ್ಸ್ಟ್ ನಂದು ಮೆಟರ್ನಲಲ್ಲಿ ಅಂದರೆ ನಂದು ಅಮ್ಮಂದು ಏನಿರುತ್ತೆ ಮದರ್ ಇದು ಅದರದ್ದು ಸ್ಕ್ಯಾನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ ನನಗೆ ಫೈಬ್ರಾಯ್ಡ್ ಮೆಜರಿಂಗ್ 5.6 ಸೆಂಟಿಮೀಟರ್ ನೋಟೆಡ್ ಅಲಾಂಗ್ ವಿತ್ ರೈಟ್ ಲ್ಯಾಟ್ರಲ್ ವಾಲ್. ನನಗೆ ಫೈಬ್ರಾಯ್ಡು 5.6 ಸೆಂಟಿಮೀಟರ್ ಇತ್ತು. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಎಷ್ಟಿದೆ, ರೈಟ್ ಯೂಟ್ರೈನ್ ಎಷ್ಟಿದೆ, ಲೆಫ್ಟ್ ಯೂಟ್ರೈನ್ ಎಷ್ಟು ಬರುತ್ತೆ, ಮೀನ್ PI ಎಷ್ಟು ಬರುತ್ತೆ ಅಂತ ಇಲ್ಲಿ ಮೆಟರ್ನಲ್ ಅಂತ ಹಾಕಿದ್ದಾರೆ, ಅದ್ರ ಕೆಳಗಡೆ ಹಾಕಿದ್ದಾರೆ. ನೆಕ್ಸ್ಟ್ ಫೀಟಸ್ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಫೀಟಸ್ ಆದಮೇಲೆ ಫೀಟಸಲ್ಲಿ ಏನೇನು ಚೆಕ್ ಮಾಡಿದ್ದಾರೆ ಅಂತ ಪ್ಲೆಸೆಂಟಾ ಅಂದರೆ ಆ್ಯಂಟೀರಿಯರ್ ಆ್ಯಂಡ್ ರೈಟ್ ಲ್ಯಾಟ್ರಲ್ ವಾಲ್ ಅಂತ ಹಾಕಿದ್ದಾರೆ. ಲಿಕ್ಕರ್ ಅಂದರೆ ಫ್ಲೂಯಿಡ್ ನಾರ್ಮಲ್ ಅಂತ ಇದೆ. ಹಾಗೆ ಅಂಬಿಲಿಕಲ್ ಕಾರ್ಡ್ ಅದು ಕರೆಕ್ಟ್ ಇದೆ ಅಂತ ಇದೆ. ಫೀಟಲ್ ಆ್ಯಕ್ಟಿವಿಟಿ ಇಲ್ಲಿ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಹಾಕಿದ್ದಾರೆ. ಕಾರ್ಡಿಯಾಕ್ ಅರೆ ಆಕ್ಟಿವಿಟಿ ಅಂದರೆ ಕಾರ್ಡಿಯಾಕ್ ಆಕ್ಟಿವಿಟಿ ರೆಪ್ರೆಸೆಂಟ್ ಅಂದರೆ ಫೀಟಲ್ದು ಹಾರ್ಟ್ ರೇಟ್ ಎಷ್ಟಿದೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಈಗ ಇಂಪಾರ್ಟೆಂಟ್ NT ಸ್ಕ್ಯಾನಲ್ಲಿ ಏನು ಮೆನ್ಷನ್ ಮಾಡೋದು ಅಂದರೆ ನ್ಯಾಸಲ್ ಬೋನ್ 2.9 mm ಅಂತ ಹಾಕಿದ್ದಾರೆ. ನ್ಯಾಸಲ್ ಬೋನ್ ಏನಂತ ಹೇಳಿದ್ರೆ
ಮಗು ಮುಖದಲ್ಲಿ ನ್ಯಾಸಲ್ ಬೋನ್ ಅಪಿಯರ್ ಆಗುತ್ತೆ. ಇದ್ರ ಪ್ರೆಸೆನ್ಸ್ ಇದ್ದರೆ ಇದು ನಾರ್ಮಲ್ ಇರುತ್ತೆ. ಅಂದರೆ ನಂದಿಲ್ಲಿ 2.9 mm ಅಂತ ತೋರಿಸ್ತಾ ಇದೆ ನಮ್ಮ ಮಗುದು. ಇದು ಆಬ್ಸೆಂಟ್ ಅಂತ ಆದರೆ ಸಮ್ ಕ್ರೋಮೋಸೋಮ್ ಅಬ್ನಾರ್ಮಲಿಟಿ ಇದೆ ಅಂತೇಳಿ ಇರುತ್ತೆ. ಇಲ್ಲಿ ನನಗೆ ಪ್ರೆಸೆಂಟ್ ಇದೆ, ಅದೆಷ್ಟು ಮಿಲಿಮೀಟ್ರ್ ಇದೆ ಅಂತೇಳಿ ಹಾಕಿದ್ದಾರೆ, ನಾರ್ಮಲ್. ನೆಕ್ಸ್ಟು ನ್ಯಾಚುರಲ್ ಟ್ರಾನ್ಸ್ಲೂಯೆನ್ಸಿ, ಇದು 1.55 mm ನಾರ್ಮಲ್ ಅಂತ ಹಾಕಿದ್ದಾರೆ. ಅಂದರೆ NT ಸ್ಕ್ಯಾನ್ ಅಂದರೆ ಮಗುವುದು ಬ್ಯಾಕ್ ಸೈಡ್ ನೆಕ್ ಅಲ್ಲಿ ಫ್ಲೂಯಿಡ್ ಎಷ್ಟಿದೆ ಅಂತೇಳಿ ಇದು ಇಲ್ಲಿ ಮೆಷರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಫೀಟಲ್ ಅನಾಟಮಿದು ಸ್ಕ್ಯಾನ್ ಮಾಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ನನ್ನಲ್ಲಿ ನಾರ್ಮಲ್ ಇದೆ, ನೆಕ್ ಅಪಿಯರ್ ನಾರ್ಮಲ್, ಸ್ಪೈನ್ ಅಪಿಯರ್ ನಾರ್ಮಲ್. ಮಗುದು ಪ್ರತಿಯೊಂದು ಪಾರ್ಟ್ಸು ಇಲ್ಲಿ ಸ್ಕ್ಯಾನ್ ಮಾಡಿ ಅದು ಹೇಗಿದೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೋಡಿ ಇಲ್ಲಿ ಫಿಟಲ್ ಫೇಸ್ ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ, ಅದು ಕೂಡ ಇಲ್ಲಿ ನಾರ್ಮಲ್ ಅಂತ ಬಂದಿದೆ. ಅಂದರೆ ಅವರಿಗೆ ಸ್ಕ್ಯಾನಲ್ಲಿ ಕಾಣಿಸೋ ಥರ ಕರೆಕ್ಟಾಗಿ ನಾರ್ಮಲ್ ಆಗಿದೆ ಅಂತೇಳಿ. ಲಂಗ್ಸ್ ಅಪಿಯರ್ ನಾರ್ಮಲ್ ಅಂತ ಇದೆ, ಹಾರ್ಟ್ ಅಪಿಯರ್ ನಾರ್ಮಲ್ ಅಂತ ಹಾಕಿದ್ದಾರೆ, ಅಬ್ಡಾಮಿನಲ್ ಸೈಟಸ್ ಅಪಿಯರ್ ನಾರ್ಮಲ್, ಮತ್ತು 2 ಕಿಡ್ನಿ ಆ್ಯಂಡ್ ಬ್ಲ್ಯಾಡರ್ ಆಲ್ಸೋ ಇಸ್ ನಾರ್ಮಲ್. ಆಲ್ ಲಂಗ್ಸ್ ಬೋನ್ಸ್ ಅಪಿಯರ್ ನಾರ್ಮಲ್ ಫಾರ್ ದ ಪೀರಿಯಡ್ ಆಫ್ ಗೆಸ್ಟೇಷನ್ ಅಂತ. ಅಂದರೆ ಈ ಸ್ಕ್ಯಾನ್ ಮಾಡಬೇಕಾದ್ರೆ ಎಲ್ಲನೂ ಕರೆಕ್ಟಾಗಿ ಸ್ಕ್ಯಾನ್ ಪ್ರಕಾರ ಕರೆಕ್ಟಾಗಿ ನಾರ್ಮಲ್ ಆಗಿದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಾದ್ರು ಅಬ್ನಾರ್ಮಾಲಿಟೀಸ್ ಏನಾದ್ರು ಇದ್ದರೆ ಅದನ್ನು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಪ್ರೆಷನ್ ಅಂತ ಲಾಸ್ಟಲ್ಲಿ ಹಾಕಿದ್ದಾರೆ. ಸಿಂಗಲ್ ಇಂಟ್ರಾ ಯೂಟ್ರೈನ್ ಲೈವ್ ವೀಟಸ್ ಆಫ್ ಅಬೌಟ್ 12 weeks 4 days ಈಸ್ ಪ್ರೆಸೆಂಟ್ ಅಂತ ಹಾಕಿದ್ದಾರೆ. ಒಂದು ಲೈವ್ ಫೀಟಸ್ ಅಂದರೆ ಒಂದು ಭ್ರೂಣ ಇಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿ. ಹಾಗೆ ಯೂಟ್ರೈನ್ ಆರ್ಡಿನರಿ ಡಾಕ್ಟರ್ ಇಸ್ ನೆಗೆಟಿವ್ ಫಾರ್ PIS ಅಂತ ಹಾಕಿದ್ದಾರೆ. ಇದನ್ನು ನಾನು ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿದಾಗ ಇದು ಶುಗರು ಬರೋದು ಸ್ವಲ್ಪ ಕಡಿಮೆ ಚಾನ್ಸಸ್ ಇದೆ, ಅಂದರೆ ಪ್ರೆಗ್ನೆನ್ಸಿನಲ್ಲಿ ಶುಗರು BP ಎಲ್ಲ ಬರುತ್ತಲ್ಲ, ಅದು ಬರೋದು ಇಲ್ಲಿ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳಿ ಅಂತ ನನಗೆ ಅವ್ರು ಹೇಳಿದ್ದು. ಇದು ನನಗೂ ಕೂಡ ಗೊತ್ತಿರಲಿಲ್ಲ. ನೆಕ್ಸ್ಟು NT ಸ್ಕ್ಯಾನಲ್ಲಿ ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ಮಾಡಿದ್ದಾರೆ. ರಿಸ್ಕ್ ಎಸ್ಟಿಮೇಷನ್ NTದು ಮತ್ತು NBದು ಏನಂತ ತೋರಿಸಿದ್ದಾರೆ. ಇದರಲ್ಲಿ 1 in 3638 NT ಇದೆ, ಅಂದರೆ ಇದು ಲೋ ರಿಸ್ಕ್. ಹಾಗೆ ರಿಸ್ಕ್ ಅಸೆಸ್ಮೆಂಟ್ NT ಮತ್ತು NBದು ಅಂದರೆ ನ್ಯಾಸಲ್ ಬೋನು ಮತ್ತು ನ್ಯಾಚುರಲ್ ಟ್ರಾನ್ಸ್ಲೂಯೆನ್ಸಿದು 1 in 127 ಅಂತ ಇದೆ, ಇದು ಕೂಡ ನಾರ್ಮಲ್ಲು ಲೋ ರಿಸ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟು ಡಬಲ್ ಮಾರ್ಕರ್ ಟೆಸ್ಟ್ ನನಗೆ ಮಾಡಿಸಿರೋದು. ಇದು NT ಸ್ಕ್ಯಾನ್ ಆಗಿದ ತಕ್ಷಣ ನನಗೆ ಲ್ಯಾಬಿಗೆ ಕರ್ಕೊಂಡೋಗಿ ನನ್ನ ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು. ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದಾದಮೇಲೆ ಅದು ನನಗೆ 3 days ಆಯಿತು ರಿಪೋರ್ಟ್ ಬರೋದಕ್ಕೆ. ಅಂದರೆ ಇದನ್ನು ಲ್ಯಾಬಿಗೆ ಕಳಿಸಿ ಬ್ಲಡ್ ಸ್ಯಾಂಪಲ್ನ ಟೆಸ್ಟ್ ಮಾಡಿ ಮತ್ತು ನಮಗೆ ರಿಪೋರ್ಟ್ ಕೊಡ್ತಾರೆ. ಈ ಬ್ಲಡ್ ಸ್ಯಾಂಪಲಲ್ಲಿ ನಮಗೆ HCG ಮತ್ತು ಪ್ಲಾಸ್ಮಾದು ಅದರಲ್ಲಿ ರಿಸ್ಕ್ ಅಸೆಸ್ ಮಾಡಿ ನಮ್ಮದು ಹೈ ರಿಸ್ಕ್ ಇದೆಯಾ ಲೋ ರಿಸ್ಕ್ ಇದೆಯಾ ಹಾಗೆ ಆ ಸ್ಕ್ಯಾನ್ದನ್ನು ರೆಫರೆನ್ಸ್ ತೊಗೊಂಡು ಇದನ್ನು ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ನ ರಿಪೋರ್ಟ್ ಕೊಡ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ನ ರೇಷೋನಲ್ಲಿ ರಿಸ್ಕ್ ಅಸೆಸ್ ಮಾಡಿ ಕೊಡ್ತಾರೆ. ಅದರ ರೆಫರೆನ್ಸ್ ರೇಂಜ್ ಕೂಡ ಇದರಲ್ಲಿ ನಮಗೆ ಕೊಟ್ಟಿರ್ತಾರೆ. ಆ ವೀಕ್ಸ್ ಗೆಸ್ಟೇಷನಲ್ ವೀಕ್ಸಲ್ಲಿ ಎಷ್ಟಿರುತ್ತೆ, ಮೀಡಿಯನ್ಗೆ ಎಷ್ಟು ರೇಂಜ್ ಎಷ್ಟಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರಿಪೋರ್ಟಲ್ಲಿ ನೆಕ್ಸ್ಟು ನಮ್ಮ ಡಾಕ್ಟರ್ ಹೆಸರು ಮತ್ತು ನಮ್ಮ ನೇಮು, ಪೇಷಂಟ್ ನೇಮ್ ಅಂತ ಹಾಕಿದ್ದಾರೆ. ಹಾಗೆ ನಮ್ಮದು ಹೈಟು, ವೆಯ್ಟ್ ಇದಿಷ್ಟು ಮತ್ತು ಡಯಾಬಿಟಿಸ್ ಇದೆಯಾ, BP ಇದನ್ನೆಲ್ಲ ಇಲ್ಲಿ ಚೆಕ್ ಮಾಡಿ ಈ ಬಾಕ್ಸ್ನಲ್ಲಿ ಇದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಟ್ರಾಸೌಂಡಲ್ಲಿ ಏನು ಟೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಟೆಸ್ಟಲ್ಲಿ ಏನೇನು ಟೆಸ್ಟ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ನೋಡಿ. HCG ಮತ್ತು ಪ್ಲಾಸ್ಮಾ ಮತ್ತು NB ನ್ಯಾಚುರಲ್ ಬೋನು, NT ಸ್ಕ್ಯಾನು, ಇದು ಪ್ರತಿಯೊಂದನ್ನು ಇಲ್ಲಿ ಪ್ರೆಸೆಂಟ್ ಮತ್ತು ಅದರದ್ದು ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ನೆಕ್ಸ್ಟು ಲಾಸ್ಟಲ್ಲಿ ನಮಗೆ ಕನ್ಕ್ಲೂಷನ್ಗೆ ಬರೋದು. ಇದ್ರದ್ದು ಗ್ರಾಫ್ ಇರುತ್ತೆ, ಅದು ಡಾಕ್ಟರ್ಸಿಗೆ ಗೊತ್ತಾಗುತ್ತೆ. ಅದು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ನಿಮಗೆ ಹೇಳ್ತಾರೆ. ಡಾಕ್ಟರ್ಸ್ ಲಾಸ್ಟಲ್ಲಿ ಫೈನಲಲ್ಲಿ ನೋಡೋದು ರಿಪೋರ್ಟ್ ಕೊಟ್ಟಾಗ ಇದನ್ನು ಮಾತ್ರ. ಇದರಲ್ಲಿ ನೋಡಿ ಲೋ ರಿಸ್ಕ್ ಅಂತ ಬಂದಿದೆ. ಅಂದರೆ ನಂದು 3 ಸಲ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 3 ಸಲ ಕ್ಯಾಲ್ಕುಲೇಟ್ ಮಾಡಿದಾಗೂ ನಂದಿಲ್ಲಿ ಲೋ ರಿಸ್ಕ್ ಅಂತಲೇ ಬಂದಿದೆ. ಕೆಲವರಿಗೆ ಹೈ ರಿಸ್ಕ್ ಅಂತ ಬರುತ್ತೆ, ಕೆಲವು ಮೀಡಿಯಮ್ ಅಂತ ಬರುತ್ತೆ. ಆವಾಗ ಡಾಕ್ಟರು ಮೆಡಿಕೇಷನ್ನ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅವ್ರು ಹೇಳಿದ್ದಾಗೆ ನಾವು ಫಾಲೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಇಶ್ಯೂಸ್ ಇದ್ದರೂ ಕೂಡ ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಸೊ ಅದರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ ಅರ್ಲಿ ಸ್ಟೇಜಲ್ಲೇ ಅದೆಲ್ಲ ಕ್ಯೂರ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಡಬಲ್ ಮಾರ್ಕರು ಮತ್ತು NT ಸ್ಕ್ಯಾನ್ನ ಮಾಡೋದಕ್ಕೆ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು ಅದಕ್ಕೇ. ನನಗೆ ಡಬಲ್ ಮಾರ್ಕರ್ಗೆ ಕಾಸ್ಟ್ ಆಗಿದ್ದು 3600 ಏನೋ ತೊಗೊಂಡಿದ್ರು. ಬಟ್ ಇದು ತುಂಬಾ ಇಂಪಾರ್ಟೆಂಟು. ಇನ್ ಕೇಸ್ ಇವಾಗ ಇದು ಮಿಸ್ ಆಯಿತು ಅಂದರೆ 4th ಮಂತಲ್ಲಿ ಕ್ವಾಡ್ರಪಲ್ ಟೆಸ್ಟ್ ಅಂತೇಳಿ ಮಾಡ್ತಾರೆ, ಅದನ್ನಾರು ಮಾಡಿಸಿ.
ಈ ವಿಡಿಯೋನ ಯಾರು ಪ್ರೆಗ್ನೆನ್ಸಿ ಇರೋರಿಗೆ ಅವರಿಗೆ ಕಳಿಸಿ ಅವ್ರಿಗೂ ಕೂಡ ಇದು ಇನ್ಫಾರ್ಮೇಷನ್ನು ತಿಳ್ಕೊಳ್ಳಿ. ನನಗೆ ನನ್ನ ಪ್ರೆಗ್ನೆನ್ಸಿನಲ್ಲಿ ಏನು ಸ್ಕ್ಯಾನ್ ಮಾಡಿದ್ರು ಅದನ್ನು ನಾನಿಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ನಾನು ರಿಸರ್ಚ್ ಮಾಡಿ ಡಾಕ್ಟರ್ ಹತ್ರ ಕೇಳಿ ಏನು ತಿಳ್ಕೊಂಡಿದ್ದು ಅದನ್ನು ನಾನಿಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ತೋರಿಸಿದ್ದೀನಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಕಮೆಂಟ್ ಆಗಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬು ಹಾಗೆ ಲೈಕ್ ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಇದು ಯಾರಿಗೆ ನೀಡಿದೆಯೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.